ಕೊನೆಗೂ ನನ್ನ 2 ವರ್ಷದ ಪ್ರಾಜೆಕ್ಟ್ ಕಂಪ್ಲೀಟಾಗಿ ಕೊನೆಗೂ ಆ ಲುಕ್ಸೇ ಬಿಟ್ವಿ ಕಣ್ರಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಂಬನ್ರಿ. ಇದು ಈ ಬಡವನ ಕನಸು ಕೊನೆಗೂ ನೆರವೇರಿತು. ಪ್ಲೀಸ್ ಹಂಗೆ ಲಾಸ್ಟ್ವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಂಬನ್ನಿ. ಹಲೋ ಗೈಸ್, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರದವರೆಗೂ ಸುಧಾ ಈ ಬ್ಲಾಗ್ ಇರುತ್ತೆ. ಸೊ ಕಾರಣಾಂತರದಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಗುರುಪ್ರವೇಶ ಹತ್ರ ಬರೋದ್ರಿಂದ ಅದು ಬೇಕು ಇದು ಬೇಕು ಅಂತ ಎಲ್ರಿಗೂ ತಂದುಕೊಡೋದಾಯಿತು. ಸೊ ವೀಡಿಯೋ ಮಾಡೋಕ್ಕೆ ಟೈಮೇ ಇರಲಿಲ್ಲ. ಪ್ಲೀಸ್ ನೀವು ಹೇಳ್ಬೋದು ಮಧ್ಯೆ ಮಾಡ್ಬೋದು ಅಂತ. ಸರ್ ಒಬ್ಬಂಟಿ ಮಾಡೋದು ಭಾಳ ಕಷ್ಟ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಲಾಂಗ್ ವೀಡಿಯೋ ಮಾಡ್ತೀನಿ. ದಯವಿಟ್ಟು ಸ್ಕಿಪ್ ಮಾಡ್ದೇ ನೋಡ್ಕೊಂಬನ್ನಿ ಫ್ರೆಂಡ್ಸ್. ಹಲೋ ಗೈಸ್, ನಮ್ಮೂರಲ್ಲೇ ಒಂದು ಮದುವೆ ಇತ್ತು. ಸೊ ನಮ್ಮ ನಿಂಗರಾಜಣ್ಣ ಅವರ ಮಗಳದು ಮದುವೆ ಇತ್ತು. ಸೊ ಅಲ್ಲಿಗೆ ಇನ್ವೈಟ್ ಮಾಡಿದರು, ಹೇಳಿದರು. ಸೊ ಅಲ್ಲಿಗೆ ಹೋಗಿದ್ದೆ. ಸೊ ಅಲ್ಲಿಗೆ ಹೋಗೋಣ ನಾನು ಸಂತೆ ಮಾಡೋಣ ಅಂದ್ಕೊಂಡೆ. ಕಿರ್ಗಾವಲು ಅಂದ್ಬಿಟ್ಟು ಕಿರ್ಗಾಲ್ ಚೌಟ್ರಿಗೆ ಹೋದೆ ಕಣ್ರಿ. ಅಲ್ಲಿ ನೋಡ್ರಿ ಸಿದ್ದೇಗೌಡರು ಮದುವೆ ನಡೀತಾ ಇತ್ತು. ಸೊ ಸಿದ್ದೇಗೌಡರು ಅವ್ರನ್ನೂ ಪರಿಚಯನೇ. ಸೊ ಅವರು ಮದುವೆಗೆ ಹೋದಂಗೆ ಆಯಿತು. ಸೊ ಸರಿ ಅಂದ್ಬಿಟ್ಟು ಅವರು ಚೌಟ್ರಿಗೆ ನೋಡಿದೆ. ಜನ ಎಲ್ಲ ಖಾಲಿ ಆಗ್ತಿದ್ರು. ಯಾಕಂದರೆ ನಾನು ಹೋಗಿದ್ದೆ ಮಧ್ಯಾಹ್ನ 1:30ಗೆ. ಯಾಕಂದರೆ ಕಾರಣಾಂತರದಿಂದ ಕೆಲಸಗಳು ನಡೀತಿಲ್ಲ. ಅದರಿಂದ ಮಧ್ಯಾಹ್ನ 1:30ಗೆ ಹೋಗಿ ಮೈಕೋಡೂರು ಅಂತ ಅಲ್ಲಿಗೆ ಹೋದೆ. ಸೊ ಅವ್ರನ್ನೂ ಮಾತಾಡ್ಸ್ಕೊಂಡು ಸುಧಾ ಅವ್ರನ್ನೂ ಹೆಂಗೋ ಮಾತಾಡಿಸ್ತಾ ಮೆಡಿಕಲಲ್ಲೇ ಪರಿಚಯ ಇದ್ದರು ಅವರು ಸುಧಾ. ಅವರು ಮಾತಾಡ್ಸ್ಕೊಂಡು ಹಂಗೆ ಬಂದೆ. ಸೊ ಅವರು ಮತ್ತು ಅಲ್ಲಿಂದ ಬಂದ್ಬಿಟ್ಟು ನಾನು ಟೈಮ್ ಆಗುತ್ತಲ್ಲ, ಇನ್ನೊಂದು ಮದುವೆ ಕ್ಯಾಚ್ ಮಾಡ್ಬೇಕಲ್ಲಪ್ಪ ಅಂದ್ಬಿಟ್ಟು ಅಲ್ಲಿ ಬಂದು ನೋಡಿದ್ರೆ ಸೊ ಫಸ್ಟೇ ನಾನು ಇಲ್ಲಿ ಬಂದುಬಿಟ್ಟಿದ್ದಲ್ಲಪ್ಪ ಅಂದ್ಬಿಟ್ಟು ಅನಿಸ್ಬಿಡ್ತು. ಸೊ ಅಲ್ಲಿಗೆ ಹೋಗಿ ಸರಿ ಇನ್ನೇನು ಮಾಡೋಕ್ಕಾಗತ್ತೆ ಅಂದ್ಬಿಟ್ಟು ಅಲ್ಲಿಂದ ಬಂದ್ಬಿಟ್ಟು ಹೋಗ್ತಾ ಇರಬೇಕಾದ್ರೆ ಒಂದು ವಿಡಿಯೋ ಕ್ಲಿಪ್ ತಗೊಂಡು ಮತ್ತೆ ನಾವು ಹೊರಟಿದ್ದೆ. ಸೊ ನಾಗರಾಜಪ್ಪನ ಚೌಟ್ರಿಗೆ. ಸೊ ಅಲ್ಲಿ ನೋಡ್ತಾ ಇರ್ಬೋದು, ಗಮನಿಸ್ತಾ ಇರ್ಬೋದು ನೀವು ವೀಕ್ಷಕರೇ. ಅವ್ರು ಇದು ಮಾಡ್ರು ಸರಿ ಅಂದ್ಬಿಟ್ಟು ಹೊರಟೆ. ಸೊ ಅಲ್ಲಿ ನೋಡ್ರಿ ಆವಾಗಲೇ ಊಟಕ್ಕೆ ಎಲ್ಲ ಕುಂತ್ಬಿಟ್ಟಿದ್ರು. ಸೊ ಇರೋದು ನೋಡ್ರಿ ಎಲ್ಲ ಒಂದು 15 ಸೀಟು. ಯಾಕಂದರೆ ಎಲ್ಲ ಮದುವೆ ಮುಗಿದೋಗಿ ಲಾಸ್ಟ್ ಎಂಡಿಂಗಲ್ಲಿ ಹೋಗಿದ್ದೆ. ಸೊ ನನಗೂ ಒಳ್ಳೆ ವಿಧವಾದ ಊಟ ಬಡಿಸಿದ್ರು. ಸೊ ನನ್ನ ಫೇವ್ರೇಟ್ ಹಾಕಿದ್ರು, ತಿಂದ್ಬಿಟ್ಟು ಚೆನ್ನಾಗಿ ಬ್ಯಾಟಿಂಗ್ ಆಡಿದೆ. ಸೊ ಅಣ್ಣವರು ಮಾತಾಡ್ಸ್ಕೊಬರ್ತಾಯಿದ್ರು. ನನಗಂತೂ ಎಲ್ಲಿ ಬೈತಾರೋ ಏನೋ ಲೇಟಾಗಿ ಬಂದುಬಿಟ್ಟಿದ್ದೀನಿ ಅನಿಸ್ತು. ಸೊ ಅಂತೂ ಇಂತೂ ಫೈನಲಿ ಊಟ ಸೂಪರಾಗಿತ್ತು ಕಣ್ರಿ. ಏನು ಹೇಳ್ತೀರಾ, ಸೂಪರ್ ಊಟ ಅಂತೂ ತುಂಬ ಇಷ್ಟ ಆಯಿತು. ಅದನ್ನು ಮುಗಿಸ್ಕೊಂಡು ಮುಗಿಕೊಟ್ಟು ಬಂದೆ. ಸೊ ಅಲ್ಲಿ ನೋಡೋಣ ನಮ್ಮ ಶಿಷ್ಯ ಕೆಲಸ ಮಾಡಿದ್ಬಿಟ್ಟು ಬಟ್ಟೆ ಹಚ್ತಾನೆ. ಸೊ ಕೆಲಸ ಮುಗಿಸ್ಕೊಂಡು ಆ ಬಟ್ಟೆನ ಈ ಜಾಗದನ್ನೆಲ್ಲ ಸಿಮೆಂಟ್ ಜಾಸ್ತಿ ಆಗೈತೆ ಅಂತ ನಾನೇ ಕೊಡ್ತೀನಿ ಬಿಡು ಅಂದೆ. ಆದ್ರೂ ಇದು ಮಾಡ್ದೆ. ಸೊ ನಮ್ಮ ಮನೆ ಗೃಹಪ್ರವೇಶಕ್ಕೆ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದಾರೆ. ಸೊ ನೈಟ್ ಬೇರೆ ನಾನು ಮಾವಳಿ ಐಟಮ್ ತರೋಕೆ ಹೋಗ್ಬೇಕು. ಸೊ ಇವರು ರಂಗೋಲ ಬಿಡ್ಬೇಕು ಅಂದ್ಬಿಟ್ಟು ಮದುವೆ ಸೆಂಟ್ರಲ್ಲಿ ಒಂದು ಡಿಸೈನ್ ಆಗ್ತಾಯಿದ್ದಾರೆ. ಸೊ ಇದಕ್ಕೆ ಪೈಂಟಲ್ಲಿ ಹೇಗೆ ಬರುತ್ತೆ ವಿಡಿಯೋ ಅಂತ ನಿಮಗೆ ಸ್ಕಿಪ್ ಮಾಡಿದ್ರೆ ನೋಡ್ಕೊಂಬನ್ನಿ ಯಾವ ಥರ ಬರುತ್ತೆ ಅಂತ. ಸೊ ಇವರೇ ಕೈಯಿಂದ ಪ್ರಿಪೇರ್ ಮಾಡಿ ನಮ್ಮ ಮನೆಯವರೇ, ನಮ್ಮ ಫ್ಯಾಮಿಲಿ ಮ್ಯಾನ್ಸ್ಗಳೇ ಪ್ರಿಪೇರ್ ರೆಡಿ ಮಾಡ್ತಾರೆ. ಸೊ ಅದನ್ನು ಮುಗಿಸ್ಕೊಂಡು ನಾನು ಹೊರಟಿದ್ದೆ ಮಳವಳ್ಳಿಗೆ. ಸೊ ಫಸ್ಟ್ ಹೋಗಿದ್ದೆ ಫೋಟೋ ತಗೋಬೇಕಿತ್ತು ಮನೆಗೆ. ಹೊಸ ಮನೆ ಅಂದಮೇಲೆ ದೇವ್ರ ಆಗಮನ ಆಗಲೇಬೇಕು. ಸೊ ಅದಕ್ಕೆ ಫೋಟೋ ತಗೊಳಕ್ಕೆ ಹೋದೆ. ಸೊ ಅಲ್ಲಿ ನೋಡ್ತಾಯಿದ್ದೀರಾ, ಇಲ್ಲಿ ಒಳ್ಳೆ ವಿಧವಾದ ಫೋಟೋಗಳಿದೆ. ಯಾವ್ದು ತಗೊಳ್ತೀರಾ ಯಾವ್ದು ಬಿಡ್ತೀರಾ ಹಂಗೈತೆ. ಒಂದೊಂದು ರೇಟ್ ಮಾತ್ರ ಭಾಳ ಡಿಮ್ಯಾಂಡು. ಸೊ ಇದು ತೋರಿಸಿದ್ರು. ಸೊ ಅಂತೂ ಇಂತೂ ಫೈನಲಿ 3-4 ಕಲರ್ ತೋರಿಸಿದ್ರು. ನಾನು ಅದನ್ನೇ ಸೆಲೆಕ್ಟ್ ಮಾಡಿದೆ. ಸೊ ಅದನ್ನು ಹಾಕಿ ಬಾಸ್ ಅಂತ ನೋಡ್ತಾಯಿದ್ದಾರೆ, ಗಮನಿಸ್ತಾ ವೀಕ್ಷಕರೇ. ಸರಿ ಅಂದ್ಬಿಟ್ಟು ಪ್ಯಾಕ್ ಮಾಡ್ಬಿಟ್ಟು ಅದನ್ನು ತಗೊಂಡು ಬಂದಿದ್ದೆ. ನಾವು ಬಳೆ ಬೇಕಿತ್ತು. ಸೊ ಬಳೆ ಅಂಗಡಿಗೆ ಬಂದೆ. ಬಳೆ ಅಂಗಡಿಗೆ ಬಂದು ಅಲ್ಲೊಂದೆರಡು ಡಜನ್ ಬಳೆ ಹಾಕಿ ಬಾಸ್ ಅಂತ ಹೇಳಿದೆ. ಹಾಕ್ಕೊಟ್ಟು 2 ನಿಮಿಷ ಅಂದು ಗೌಡ್ರು ಹಾಕ್ಕೊಟ್ರು. ಸೊ ಒಳ್ಳೆಯದಾಗಲಿ ಅವ್ರಿಗೆ. ಸರಿ ಅಂದ್ಬಿಟ್ಟು ನಾನು ಅಲ್ಲಿಂದ ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಫಸ್ಟು ಟೀ ಕುಡಿಯೋಣ ಅಂದ್ಬಿಟ್ಟು ಅವ್ರು ಸೈಡ್ ಕಡೆ ಹಾಕ್ಬಿಟ್ಟು ಎಲ್ಲಿ ನೋಡ್ತಾಯಿದ್ದೀರಾ ಬೈಕಲ್ಲೆಲ್ಲ ಸ್ಟಾಕ್ ಮಾಡಿಬಿಟ್ಟು ನಮ್ಮ ನಂಜುಂಡಪ್ಪನ ನಿಲ್ಲಿಸ್ಬಿಟ್ಟು ಟೀ ಕುಡಿಬೇಕಿತ್ತು. ತಗೊಂಡು ಮನೆಗೆ ಬಂದ್ವಿ ಕಣ್ರಿ. ನೋಡಿರಿ ನೈಟು ನನ್ನ ಡ್ರೀಮ್ ಪ್ರಾಜೆಕ್ಟ್ ಹೇಗಿದೆ ಅಂತ ನೀವೇ ನೋಡ್ಕೊಂಬನ್ನಿ. ಹಂಗೆ 2 ವರ್ಷದ ಕನಸು ಇದು, ನನ್ನ ಕನಸಿನ ಮನೆ. ರಂಗೋಲ ನೋಡ್ತಾಯಿದ್ದೀರಾ, ಆವಾಗಲೇ ಹೇಳ್ದಂಗೆ ಈ ಥರ ಡಿಸೈನ್ ಬಂದಿತ್ತೆ. ಸೊ ಆದರೂ ಚೆನ್ನಾಗೈತೆ. ವಿಡಿಯೋ ನೋಡ್ಕೊಂಬನ್ನಿ ಹಂಗೆ ಹೇಗಿದೆ ಅಂತ. ಇಂತು ಬೆಳಿಗ್ಗೆ ಆಗೋಯ್ತು, 5:30 ಆಗೋಯ್ತು. ಸೊ ನಲ್ಲಿ ಪೂಜೆ ಮಾಡಿ ಹೊಸ ನೀರು ತಗೋಬೇಕಲ್ಲ, ಆ ಪದ್ಧತಿ ನಮ್ಮ ಹಳ್ಳಿ ಕಡೆ ಇದೆ. ಸೊ ಎಲ್ಲ ಕಡೆನೂ ಇದೆ. ಸೊ ಅದು ನಮಗೆ ಟೈಮಿಂಗ್ಸ್ ಬೆಳಿಗ್ಗೆ 5:30ಯಿಂದ 6:30 ಗಂಟೆ ಕೊಟ್ಟಿದ್ರು. ಸೊ ಅದಕ್ಕೋಸ್ಕರ ಬೆಳಿಗ್ಗೆ ನಲ್ಲಿಯವರಿಗೆ ಫೋನ್ ಮಾಡಿ ನಲ್ಲಿ ನೀರು ವಾಟ್ರ್ ಮ್ಯಾನ್ಗೆ ನೀರು ಬಿಡಿಸಿದೆ. ಸೊ ಎಲ್ಲ ಪೂಜೆಗೆ ಪುರಸ್ಕಾರ ಮಾಡ್ಕೊಂಡು ನಲ್ಲಿಗೆ ಹೊಸ ನೀರು ತಗೊಂಡು ಸೊ ಪೂಜೆಗಳನ್ನ ನಡೀತಾಯಿತ್ತು. ಏನು ಹೇಳ್ತಾರೆ, ಹಳ್ಳೀಲಿ ಈ ಥರ ನೋಡೋದೇ ಒಂದು ಚೆಂದ. ಸೊ ನನ್ನ ಮಗಳು ಸುಧಾ ಪೂಜೆ ಮಾಡ್ತಾಯಿದ್ದು. ಸರಿ ಅಂದ್ಬಿಟ್ಟು ಹಸು ಕರ್ಕೊಬಂದಿದ್ವಿ. ಸೊ ಹಸು ಕರ 2 ಬಂದಿದ್ದು. ಸೊ ಅದಕ್ಕೆ ಕಾಲು ತೊಳೆದು ಪೂಜೆ ಮಾಡಬೇಕಿತ್ತಲ್ಲ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಸೊ ಸ್ವಲ್ಪ ಬೇಗ ಮಾಡೋಣ ಅಂದ್ಬಿಟ್ಟು ಆರೆ ಹಾಕಿ ಹೋಗ್ಬೇಕು ಅಂದ್ಬಿಟ್ಟು ನೋಡ್ತಾಯಿದ್ರಲ್ಲ.
ಸರಿ ಗಮನಿಸ್ತಾ ಇದ್ದಾರೆ ವೀಕ್ಷಕರೇ. ಸೊ ನಾವು ಮಾಡೋ ಹೊತ್ತಿಗೆ ಬೆಳಗ್ಗೆ ಆಗೋಯ್ತು. ಸೊ ಇನ್ನು ಹಾಫ್ ಆನ್ ಅವರ್ ಟೈಮ್ ಇತ್ತು, ಅವ್ರ ಒಳಗಡೆ ಹೋಗ್ಬೇಕಲ್ಲ. ಸೊ ಅದಕ್ಕೋಸ್ಕರ ಸರಿ ಅಂದ್ಬಿಟ್ಟು ಬೇಗ ಮಾಡ್ರಮ್ಮ ಅಂದ್ಬಿಟ್ಟು ನಾನು ಹೇಳ್ತಾಯಿದ್ದೆ, ಇನ್ನೂ ಟೈಮ್ ಐತೆ ನಿಧಾನಕ್ಕೆ ಮಾಡಿ ಪೂಜೆನ ಅಂತ ಯಾರು ಹೇಳ್ತಾಯಿದ್ರು. ಸರಿ ಅಂದ್ಬಿಟ್ಟು ಅಂತೂ ಇಂತೂ ಹಸುಗಳು ಆಗಮನ ಬಸವಣ್ಣ ಒಳಗಡೆ ಎಂಟ್ರಿ ಕೊಟ್ಬಿಟ್ರು. ಸೊ ಎಂಟ್ರಿ ಕೊಟ್ಟ ತಕ್ಷಣ ಅವ್ರಿಗೆ ನಮ್ಮ ಕೈಲಿ ಆದ ಪದ್ಧತಿ ಪ್ರಕಾರ ವೈಟ್ ಪಂಚೆ, ವೈಟ್ ಶರ್ಟ್, ವೈಟು ಟವಲ್ ಹಾಕ್ಬೇಕದು ನಮ್ಮ ಪದ್ಧತಿ. ಸೊ ಅದನ್ನು ಮುಗಿಸ್ಕೊಂಡು ಎಲ್ಲ ಒಬ್ಬರಾಗಿ ಕಳಸಗಳು ತಗೊಂಡು ಒಳಗಡೆ ಎಂಟ್ರಿ ಕೊಟ್ಟರು. ಸೊ ನಮ್ಮ ಮನೆಯವರೆಲ್ಲ. ಸೊ ನಾವು ಗಮನಿಸ್ತಾ ಇದ್ದೀರಿ ವೀಕ್ಷಕರೇ, ಇದು ಈ ದಿನಕ್ಕೋಸ್ಕರ ಎಷ್ಟು ದಿನದಿಂದ ಕಾಣ್ತಿದೆ ಅಂದರೆ, ಸೊ ನನ್ನ ಕನಸು ಈ ಮನೆ ಅನ್ನೋದು ಮಿಡಲ್ ಕ್ಲಾಸ್ ಜನ ಕಟ್ಟೋದು ಭಾಳ ಕಷ್ಟ ಕಣ್ರಿ. ಯಾಕಂದರೆ ನನ್ನ ಅನುಭವಿಸಿರೋದು ಭಾಳ ಅಷ್ಟಿದೆ. ನಮ್ಮ ರಾಯರ್ ಫೋಟೋ ತಗೊಂಡು ಫಸ್ಟು ಒಳಗಡೆ ಬಂದ್ವಿ. ಸೊ ತಾರ್ಪಲಿ ಏನಕ್ಕೆ ಹಾಕಿದ್ದೀವಿ ಅಂದರೆ, ಸೊ ನಾವು ಹಾಕಿರೋದು ಗಾರೆ. ಸೊ ಟೈಲ್ಸ್ಗಿಂತ ಬೆಟರ್ ಗಾರೆ ಅಂತ ಹೇಳ್ತೀನಿ ಸಿಮೆಂಟಲ್ಲಿ. ಸೊ ಅದಕ್ಕೆ ಜಾಸ್ತಿ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾವು ಭಜನೆ ಮಾಡಿದ್ವಿ, ರಾಯರ ಪೂಜೆ ಮುಗಿಸ್ಕೊಂಡು ನಮ್ಮ ಮನೆಯವರು ರಾಘವೇಂದ್ರ ಸ್ವಾಮಿಗೆ ಪೂಜೆ ಮಾಡಿಕೊಂಡು, ಸೊ ಮತ್ತು ನಾವು ಮಾಡಿರುವಂಥ ಪ್ರಸಾದವನ್ನು ನಮ್ಮ ಬಸವಣ್ಣ ದೇವರುಗಳಿಗೆ ಅರ್ಪಿಸೋರು. ಸೊ ಮನಸಾರ ಅವರು ಸಂತೃಪ್ತಿಯಾಗಿ ಸವಿಸಿದರು. ಸೊ ನಮಗಂತೂ ತುಂಬ ಖುಷಿಯಾಯಿತು ನೋಡಿರಿ, ಗಮನಿಸ್ತಾ ಇದ್ದೀರಾ. ನನಗಂತೂ ತುಂಬ ಖುಷಿಯಾಗೋಯಿತು. ಸೊ ಅದನ್ನು ಮುಗಿಸ್ಕೊಂಡು ನಮ್ಮ ಮನೆ ಅಲಂಕಾರ ದೇವ್ರ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು, ಸೊ ಬಂದೇ ಬಿಡ್ತು ಕಣ್ರಿ ಆಲೋಕ್ಸೋ ಟೈಮು. ಕೊನೆಗೆ ಒಂದಂತೂ 2 ವರ್ಷದ ಡ್ರೀಮ್ ಪ್ರಾಜೆಕ್ಟ್ ಕಣ್ರಿ ಇದು. ಈ ಪ್ರಾಜೆಕ್ಟ್ಗೋಸ್ಕರ ನಾನು 2 ವರ್ಷ ಶ್ರಮ ಬಿದ್ದೀನಿ, ಕಷ್ಟ ಎಷ್ಟು ಅನುಭವಿಸಿದ್ದೀನಿ ಅಂತ ನನಗೆ ಗೊತ್ತು. ಸೊ ಮಿಡಲ್ ಕ್ಲಾಸ್ ಜನಗಳ ಲೈಫು ನನಗೂ ಅರ್ಥ ಆಗುತ್ತೆ, ಎಲ್ರಿಗೂ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ. ಸೊ ಅಂತೂ ಇಂತೂ ನಮ್ಮ ಮನೆಗೆ ಹಾಲು ಕೂಸ್ಬಿಟ್ವಿ. ಇದು ಎಷ್ಟೋ ಮಿಡಲ್ ಕ್ಲಾಸ್ ಜನಗಳ ಲೈಫ್ ಇರುತ್ತೆ, ನಾವು ಒಂದು ಮನೆ ಕಟ್ಟಬೇಕು ಅಂತ. ಸೊ ಅದನ್ನು ಮುಗಿಸ್ಕೊಂಡು ಕೊನೆಗೆ ಎಲ್ಲ ವಿಶ್ ಮಾಡಿದ್ರು. ನನಗಂತೂ ತುಂಬ ಕಣ್ಣಲ್ಲೇ ನೀರು ಬಂದ್ಬಿಡ್ತು, ಈ ದಿನಕ್ಕೋಸ್ಕರ ಎಷ್ಟು ದಿನದಿಂದ ವೆಯ್ಟ್ ಮಾಡ್ತಾಯಿದೆ ಅಂತ. ಸೊ ಆಮೇಲೆ ಲಾಸ್ಟಲ್ಲಿ ಫೈನಲಿ ಒಂದು ಫೋಟೋ ಕ್ಲಿಪ್ ತಗೊಂಡ್ವಿ. ಇದಾಗಿರುತ್ತೆ ಬ್ಲಾಗ್. ಪ್ಲೀಸ್ ಕ್ಷಮೆ ಇರಲಿ, ವೀಡಿಯೋ ಲೇಟಾಗಿ ಅಪ್ಲೋಡ್ ಮಾಡಿದ್ದೀನಿ.